ಎಂಥ ಒಂದು ಮ್ಯಾಸಿವ್ ಆಪರ್ಚುನಿಟಿ ಅಂದರೆ ನಮಗೆಲ್ಲ ಅಂಥ ಲೆಜೆಂಡ್ರಿ ಆ್ಯಕ್ಟರ್ಸು ಅತುಲ್ ಸರ್, ನಮ್ಮ ರಮೇಶ್ ಇಂದ್ರ ಸರ್, ವಿನೋದ್ ಅಣ್ಣ, ಇವರೆಲ್ಲ ಪರ್ಸ್ನಲ್ ಆಗಿ ನಮಗೆ ಅಷ್ಟು ಟ್ರೈನ್ ಮಾಡಿ 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 ನಮ್ಮ ಕಣ್ಮುಂದೆ ನಟಿಸ್ತಾ ಇದ್ದಾಗ ನಾವೆಲ್ಲ ಇದನ್ನೆಲ್ಲ ತುಂಬ ಕನಸು ಕಟ್ಟಿದ್ವಲ್ಲ, ಇವ್ರ ಮುಂದೆ ನಟಿಸೋ ಅವಕಾಶ ಸಿಕ್ತಲ್ಲ ಅನ್ನೋ ಒಂದು ದೊಡ್ಡ ಆಪರ್ಚುನಿಟಿ ಅದು. ಜೊತೆಗೆ ನನ್ನ ರೋಲು ಸಿಂಗ್ಲಿ ಅನ್ನೋ ಒಂದು ರೋಲು. ನಾನು ಜಾಸ್ತಿ ಏನು ಈಗೇನು ಹೇಳೋಕ್ಕೆ ನಾನು ಇಷ್ಟಪಡಲ್ಲ. ಚೈತನ್ಯ ಸರಿಗೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಇಂಥ ಒಂದು ಪಿವೋಟಲ್ ರೋಲು, ತುಂಬ ಇಂಪಾರ್ಟೆಂಟ್ ಆಗಿರೋಲು. ನಾನಂತೂ ಫಸ್ಟ್ ಡೇ ಫಸ್ಟ್ ಶೋಗೆ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಟಿಂಗ್ ಅಂದರೆ ಕಲ್ತಿದ್ದೆ, ಮಾಡ್ತೀನಿ. ಆದರೆ ಎಲ್ಲ ಕೆಲವು ಫೈಟ್ ಇದೆಲ್ಲ ತುಂಬ ನ್ಯಾಚುರಲ್ ಆಗಿ ಫೈಟನ್ನು ನಮ್ಮ ಯೋಗ ಮಾಸ್ಟರ್ ಆಗಲಿ, ನಮ್ಮ ವಿನೋದಣ್ಣ ಆಗಲಿ ತುಂಬ ಚೆನ್ನಾಗಿ ಅದನ್ನು ಮಾಡಿದ್ದಾರೆ. ಅವ್ರು ನನಗೆ ಯಾವಾಗಲೂ ಹೇಳ್ತಾ ಇದ್ರು, ಒಂದೊಂದು ಶಾರ್ಟಲ್ಲೂ ಅದು ಹಿಂಗೆ ಜಂಪ್ ಮಾಡು, ಹಿಂಗೆ ಜಂಪ್ ಮಾಡು. ನಾನು ಅಯ್ಯೋ ಅಣ್ಣ, ಅವ್ರಿಗಿಂತ ನನ್ನನ್ನು ಪರ್ಸ್ನಲಾಗಿ ಅಷ್ಟು ತೊಗೊಂಡಿದ್ದಾರಲ್ಲ ಅಂತ. ಸೊ ನಾನು ಡಬ್ಬಿಂಗ್ ಫೈಲ್ ನೋಡಿದಾಗ ಎಂಥ ಒಂದು ಇಂಥ ಬಿಗ್ ಸ್ಕೇಲ್ ಸಿನಿಮಾಗೆ ನಾನು ಜೊತೆಯಾಗಿದ್ದೀನಲ್ಲ, ಅದಕ್ಕಿಂತ ಇನ್ನೊಂದು ಭಾಗ್ಯ ಇಲ್ಲ ಅಂತ. ಸೊ ಎಲ್ಲ ಮೇಡಮಿಗೆ, ಶ್ರೇಯಸ್ ಅವರಿಗೆ, ಚೈತನ್ಯ ಅವರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರ. ಥ್ಯಾಂಕ್ ಯು ಸರ್. ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಸರ್ ಈ ಆಪರ್ಚುನಿಟಿಗೆ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಾನು ಒಂದು ಹೇಳಬೇಕು, ಇಂಥ ಗ್ರೇಟ್ ಆರ್ಟಿಸ್ಟ್ ಜೊತೆ ನಾನು ಡೆಬ್ಯೂ ಮಾಡಿದ್ದೀನಿ. ಸೊ ಐ ಆಮ್ ಸೋ ಗ್ಲ್ಯಾಡ್ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಟು ದಿ ಚೈತನ್ಯ ಸರ್, ಬಿಕಾಸ್ ಇಂಥ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಯಾಕೆ ಅಂದರೆ ಸ್ಕ್ರಿಪ್ಟಲ್ಲಿ ಇಷ್ಟು ನನ್ನ ರೋಲ್ ಇತ್ತಿಲ್ಲ, ಬೇಕು ಅಂತ ಚೈತನ್ಯ ಸರ್ ಸ್ವಲ್ಪ ರೀಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಸರ್, ಇಂಥ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ ಮೇಡಮ್ ಕೂಡ, ಈವನ್ ಮದರ್ ಇಂಡಿಯಾ ಪ್ರೊಡ್ಯೂಸರ್ ಮೇಡಮ್. ಯಾಕೆ ಅಂದರೆ ಫಸ್ಟು ನನ್ನ ಮೈಂಡಲ್ಲಿ ಇಂಟ್ರೆಸ್ಟ್ ಇತ್ತಿಲ್ಲ, ಟು ಬಿ ಆನೆಸ್ಟ್. ಆಗ ಅಮ್ಮ, ಇಲ್ಲ ನೀನು ಮಾಡಲೇಬೇಕು, ಈ ಸಿನಿಮಾ ಚೆನ್ನಾಗಿದೆ, ನಿನ್ನ ರೋಲ್ ಸೂಟ್ ಆಗುತ್ತೆ ಅಂದ್ಬಿಟ್ಟು ಅಮ್ಮ ಮಾಡಿಸಿದ್ರು. ಇನ್ ಕೇಸ್ ಅವತ್ತು ನಾನು ಅವತ್ತು ರಿಜೆಕ್ಟ್ ಮಾಡಿದರೆ ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ರಿಗ್ರೆಟ್ ಆಗಿರೋದು ಮೋಸ್ಟ್ಲಿ. ಸೊ ಅವತ್ತು ನಾನು ಒಪ್ಕೊಂಡು ಇಂಥ ದೊಡ್ಡ ಆರ್ಟಿಸ್ಟ್ ಜೊತೆ ನಾನು ಆ್ಯಕ್ಟ್ ಮಾಡಿದೆ. ಸೊ ತುಂಬ ಖುಷಿ ಇದೆ. ದಟ್ಸ್ ಆಲ್ ಐ ಥಿಂಕ್.